ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದಾವಣಗೆರೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ನಿಂದ ಲವ್ ಜಿಹಾದ್ ಕೇಸ್ಗೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಲ್ಲಾ ಮಾಹಿತಿ ನೀಡಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇನೆ. ಯಾರೇ ಆಗಿದ್ರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಸದ್ಯ ಯುವತಿಯನ್ನ ರಕ್ಷಿಸಿದ್ದು ಜಿಮ್ ಟ್ರೈನರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ದಾವಣಗೆರೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಜಿಮ್ ಟ್ರೈನರ್ನನ್ನ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಲ್ಲ, ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ವರದಿ ಕೇಳಿದೆ. ನಾನು ಬರೋಷ್ಟೊತ್ತಿಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ ನಮ್ಮ ಕಮಿಷನರ್ಗೆ. ಅದನ್ನು ನಾನೇ ಖುದ್ದಾಗಿ ನೋಡ್ತೇನೆ ಏನಾಗಿದೆ ಅಂತ ಹೇಳಿ. ನಾನೇ ನೋಡಿ ಅಲ್ಲಿ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾರ ಮೇಲೆ ಕ್ರಮ ತಗೋಬೇಕೋ, ಜಿಮ್ ಟ್ರೈನರ್ ಮೇಲೆ ಕ್ರಮ ತಗೋಬೇಕು. ಈಗಾಗಲೇ ಅವರು ಸೆಕ್ಯೂರ್ ಮಾಡಿದ್ದಾರೆ. ನಾನು ಹೋದ ನಂತರ ಚರ್ಚೆ ಮಾಡಿ ಮಾಡ್ತೀನಿ. ಅಂದರೆ ಒಂದೇ ಕೋಮಿನ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಜಿಮ್ ಟ್ರೈನರ್ ವಿಡಿಯೋ ಮತ್ತು ಅದೆಲ್ಲ ಈಗ ಮಾಹಿತಿಗಳು ಬಂದಿರುವಂಥದ್ದು. ಸತ್ಯಾಂಶ ಏನು ಅಂತೇಳಿ ಕಮಿಷನರ್ ಹೇಳ್ತಾರಲ್ಲ ಸರ್, ಕಠಿಣ ಕಾನೂನು ಆಗಬೇಕಂತ. ಹೌದು, ಕಠಿಣವಾಗಿ ಕಾನೂನು ಕಠಿಣ ಅಂದರೆ ಇನ್ನೇನು ಲೈಟಾಗಿರುತ್ತೆ. ಇಂಥ ಕೇಸಸ್ಸಲ್ಲೆಲ್ಲ ಕಠಿಣವಾದಂಥ ಕ್ರಮವನ್ನೇ ತಗೊಳ್ತಾರೆ.